ತನ್ನ ವಿಶೇಷ ವಿಭೂತಿಗಳನ್ನ ಪರಿಚಯ ಮಾಡಿಕೊಡ್ತಾ ಬಲಂ ಬಲವತಾಮಸ್ಮಿ ಕಾಮರಾಗ ವಿವರ್ಜಿತಂ ಅಂತ ಅದರ ಹಿಂದೆ ಬೀಜಮ್ಮಾಂ ಸರ್ವಭೂತಾನಾಂ ವಿದ್ಧಿಮಾಂ ಅಮೃತೋದ್ಭವಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ ಅಂತ ಹೇಳಿಕೊಂಡಿದ್ದ. ಹಾಗಾಗಿ ಅಪ್ಸು ನೀರಿನಲ್ಲಿ ರಸಯತಿ, ರಸನಾಮನಾಗಿ ನಾನೇ ಇದ್ದೇನೆ. ಅದರ ಸ್ವಾರಸ್ಯವನ್ನ, ಸಾರವನ್ನ ತೆರೆದು ತೋರುವವನು ನಾನೇ ಇದ್ದೇನೆ. ಸೂರ್ಯ ಚಂದ್ರಾದಿಗಳಲ್ಲಿದ್ದು ಪ್ರಭೆಯಾಗಿ ಪ್ರಭಾಸನ ಆ ಬೆಳಕನ್ನ ಚೆಲ್ಲುವವನು ನಾನೇ ಆಗಿದ್ದೇನೆ. ವೇದಸ್ಥ, ವೇದಗಳಲ್ಲಿ ಪ್ರಣವಾಖ್ಯ ಅಸೌ ಆತ್ಮಾನಂ ಯತ್ ಪ್ರಣೌತ್ಯತಃ. ವೇದಸ್ಥ, ವೇದ ವೇದದಲ್ಲಿರುವಂತಹ ಪ್ರಣವಾಖ್ಯ ಅಸೌ, ಪ್ರಣವ ಅಂದ್ರೆ ಪ್ರಕೃಷ್ಟತ್ವೇನ ನೌತಿ, ಎಲ್ಲರಿಗಿಂತ ಚೆನ್ನಾಗಿ, ಎಲ್ಲರಿಗಿಂತ ಹೆಚ್ಚಾಗಿ, ಎಲ್ಲರಿಗಿಂತ ಅದ್ಭುತವಾಗಿ, ಪ್ರಾಮಾಣಿಕವಾಗಿ ಭಗವಂತನನ್ನ ಸ್ತುತಿಸುವ ಮತ್ತೊಂದು ನಾಮ ಹುಡುಕ್ಲಿಕ್ಕೆ ಸಿಗಲ್ಲ. ಅದು ಪ್ರಣವ. ಇದಕ್ಕಿಂತ ಮಿಗಿಲಾದ ಮತ್ತೊಂದು ನಾಮ ಇಲ್ಲ, ವೇದದಲ್ಲಾಗ್ಲಿ ಪ್ರಪಂಚದಲ್ಲಾಗ್ಲಿ. ಅಲ್ಲೇ ಕೆಳಗೆ ಇದೆ, ಯಾಕೆ ಮೇಲೆ ಎಲ್ಲೆಲ್ಲಿ ಹೋಗ್ತೀರಿ, ಅಲ್ಲೇ ಇದೆ. ವೇದಸ್ಥಃ ಪ್ರಣವಾಖ್ಯೋಸೌ ಆತ್ಮಾನಂ ಯತ್ ಪ್ರಣೋತ್ಯಸೌ ಖೇ ಸ್ಥಿತ ಶಬ್ದನಾಮಾಸೌ ಯತ್ ಶಬ್ದಯತಿ ಕೇಶವಃ. ಖೇ ಸ್ಥಿತ ಶಬ್ದನಾಮಾಸೌ. ಖೇ ಅಂದ್ರೆ ಆಕಾಶದಲ್ಲಿ, ಆಕಾಶದಲ್ಲಿ ಇದ್ದು ನಾನು ಶಬ್ದ ಮಾಡುತ್ತಾ ಯಚ್ಛಬ್ದ ಯಚ್ಛಬ್ದಯತಿ ಕೇಶವಃ. ಅದರ ಗುಣ ಆಕಾಶದ ಸಹಜವಾದ ಗುಣ. ಖೇ ಅಂದ್ರೆ ಆಕಾಶ, ಆಕಾಶದ ಸಹಜವಾದ ಗುಣ ಏನು ಅಂದ್ರೆ ಆ ಬೆಳಕು ಕೊಡುವಂಥದ್ದು. ಆದ್ರೆ ಶಬ್ದ ಮೂಡಿಸುವಂಥದ್ದು. ಆ ಶಬ್ದ ಮೂಡಿಸುವಂಥದ್ದು ಕೂಡ ಒಳಗಿನಿಂದ ಆ ಶಬ್ದ ಇದ್ರೆ ಸಾಕಾಗುದಿಲ್ಲ, ಇದ್ದದ್ದಕ್ಕೆ ಅಭಿವ್ಯಕ್ತಿ ಉಂಟಾಗ್ಬೇಕು, ಇದ್ದದ್ದಕ್ಕೆ ಚೆನ್ನಾಗಿ ಪ್ರಕಟಗೊಳ್ಳುವಂತ ಶಕ್ತಿ ಬೇಕು. ನಾನೇ ರಸಯತಿ, ಅಹಮೇವ ರಸಯಾಮಿ, ಅಹಮೇವ ಶಬ್ದಾಪಯಾಮಿ, ಶಬ್ದಯತಿ ಅಂತ ಬಳಸ್ತಾರೆ. ಪುಣ್ಯ ಪುಣ್ಯಂ ಗಂಧಯತಿ, ಸ್ವಯಂ ಪುಣ್ಯೋ ಧರಾಸ್ಥಿತ, ಭೂಮಿಯಲ್ಲಿ ಇದ್ದು ನಿಜವಾದ ಪರಿಮಳವನ್ನ ನಾನೇ ಮೂಡಿಸ್ತೇನೆ. ತೇಜಯತ್ಯಗ್ನಿ ಸಂಸ್ಥಃ ಸನ್ ಭೂತಸ್ಥೋ ಜೀವನಪ್ರದಃ ತಪಸ್ವಿಸ್ಥಃ ತನ್ನ ತಪಸ್ವಿಸ್ಥಃ ತನ್ ತಪಯತಿ ವ್ಯಂಜನಾತ್ ಬೀಜ ಸಂಹಿತಃ. ವ್ಯಂಜನಾತ್ ಅಭಿವ್ಯಂಜನಗೊಳಿಸುವುದು ಯಾವುದು? ಅದು ಬೀಜ. ಬೀಜ ಅನ್ನೋ ಶಬ್ದದ ಅರ್ಥ ಅಡಗಿರುವುದನ್ನ ಹಿಡಿದುಕೊಂಡದ್ದು, ಅದು ಅಭಿವ್ಯಕ್ತಿಗೊಳ್ಳಿಕ್ಕೆ ಅವಕಾಶ ಉಳ್ಳದ್ದು. ಬೋಧನಾತ್ ಬುದ್ಧಿನಾಮಾಸೌ. ಬೋಧನಾತ್ ತಿಳಿಸುವವನಾದ್ರಿಂದಾಗಿ ಅವನಿಗೆ ಬುದ್ಧಿ ಅಂತ ಹೆಸರು. ಬುದ್ಧಿಮತ್ಸು ವ್ಯವಸ್ಥಿತ, ಅತ್ಯಂತ ಬುದ್ಧಿವಂತರಲ್ಲಿ ಇರುವವನು ನಾನೇ ಅನ್ನುವ ಇಷ್ಟು ಸಂಗತಿ ನಮಗೆ ಹಿಂದಿನ ಪದ್ಯಗಳಲ್ಲಿ ತೇಜಸ್ವಿನಾಮಹಂ ಬುದ್ಧಿರ್ಬುದ್ಧಿ ಮತಾವಸ್ಮಿ ಅಂತ ಉಂಟಾಗಿತ್ತು. ಈಗ ಹೋಟೆಲ್ಲಿಗೆ ತಾತ್ಪರ್ಯ ಮುಗಿತು. ಇನ್ನು ವಾಪಸ್ ಮೇಲೆ ಹೋದ್ರೆ ಈಗ ಇನ್ನೊಂದು ಶ್ಲೋಕ ಹೇಳ್ತಾ ಇದ್ದಾರೆ. ಬಲಂ ಬಲವತಾಮಸ್ಮಿ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಶು ಭೂತೇಶು ಕಾಮೋಸ್ಮಿ ಭರತರ್ಷಭ. ಬಲವಂತರಲ್ಲಿ ನಾನು ಬಲವಾಗಿದ್ದೇನೆ. ಎಂಥ ಬಲ ಅಂದ್ರೆ ಕಾಮರಾಗ ವಿವರ್ಜಿತಂ. ಬಯಕೆಗಳು, ಆಮೇಲೆ ಆಸಕ್ತಿ, ಕೆಲವೊಮ್ಮೆ ಏನು ಇಷ್ಟಪಡುವುದಾಗುತ್ತೆ, ಆದ್ರೆ ಅದರ ಬಗ್ಗೆ ವ್ಯಾಮೋಹ ಇರಲ್ಲ. ಕೆಲವೊಮ್ಮೆ ಒಳಗೆ ವ್ಯಾಮೋಹ ಇರುತ್ತೆ, ಹೊರಗೆ ಬಯಸಿ ತೋರುವುದಿಲ್ಲ. ಅದೆರಡೂ ಕೂಡ ಒಂದಲ್ಲ ಒಂದು ಕಾಲಕ್ಕೆ ನಮಗೆ ಮತ್ತೆ ಹೊಸ ಆಸೆಗಳನ್ನು ಹುಟ್ಟಿಸುವಂಥದ್ದು. ಆದ್ರಿಂದಾಗಿ ಬಲರ ಕಾಮರಾಗ ವಿವರ್ಜಿತಂ ಬಲಂ. ಒಬ್ಬರ ಮೇಲೆ
ಹೇಟ್ರೆಟ್ ಬರ್ಲಿಕ್ಕೆ ಕಾರಣವಾಗುವಂತೆ ಬದುಕುವುದಲ್ಲ ಅಂತ. ಆ ಯಾವುದೇ ವಿಷಯದಲ್ಲಿಯೂ ಕೂಡ, ಯಾರಲ್ಲಿಯೂ ಕೂಡ ತನ್ನ ಬಲವನ್ನ ಪ್ರಯೋಗಿಸುವಾಗ ಅಲ್ಲಿ ಪ್ರಾಮಾಣಿಕತೆ ಇಲ್ಲದೆ ಕೇವಲ ಯಾವುದೋ ಒಂದು ಆಸೆಗೆ ಬಲ ತೋರಿಸುವುದು ಅಥವಾ ಯಾವುದೋ ಒಂದು ಆಸಕ್ತಿಯನ್ನು ಸಮರ್ಥಿಸಿಕೊಳ್ಳಿಕ್ಕೋಸ್ಕರ ಬಲ ತೋರಿಸುವುದು ಅಲ್ಲ. ನಾನು ಕಾಮರಾಗ ವಿವರ್ಜಿತವಾದ, ಬರೀ ವರ್ಜಿತ ಹೇಳಿಲ್ಲ, ವಿವರ್ಜಿತ. ಈಗ ಯುದ್ಧದ ಪ್ರಸಂಗವನ್ನ ನಾವು ಗಮನಿಸಿಕೊಂಡು ಇಲ್ಲಿ ಅರ್ಜುನನಿಗೆ ಅದನ್ನ ಯೋಚನೆ ಮಾಡಿದ್ರೆ, ಅರ್ಜುನ ಇಲ್ಲಿ ಸಮಗ್ರ ಬಲವನ್ನು ಬಳಸಬೇಕಾಗಿದೆ. ಆದ್ರೆ ಎಲ್ಲಿಯೂ ಕೂಡ ಅಯ್ಯೋ ನನ್ನವರು ಸತ್ತು ಹೋಗ್ತಾರೆ ಆ ಕಡೆ ಇದ್ದವರು, ಅಥವಾ ನನ್ನ ಪಕ್ಷದಲ್ಲಿದ್ದವರು ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಆ ಉದ್ದೇಶದಿಂದ ಯುದ್ಧ ಮಾಡಿ ಕೈ ಚೆಲ್ಲುವಂತ ಪ್ರಸಂಗ ಇಲ್ಲ. ಯುದ್ಧ ಬಂದ ಮೇಲೆ ಯಾವುದೇ ಬಯಕೆಗಳಾಗ್ಲಿ, ಯಾವುದೇ ವ್ಯರ್ಥ ಅಪೇಕ್ಷೆಗಳಾಗ್ಲಿ ಅದು ಇರಬಾರ್ದು. ಮತ್ತೆ ಧರ್ಮ ಮತ್ತೆ ಕಾಮ ಹಾಗಾದ್ರೆ ಇರಬಾರ್ದು ಅಂತ ಹೇಳಿದ್ರೆ ಏನರ್ಥ? ಧರ್ಮಾವಿರುದ್ಧವಾದ ಕಾಮ ಅನ್ನೋದು ಸಕಲ ಭೂತಗಳಲ್ಲಿಯೂ ಕೂಡ ಇದ್ದು ನಾನೇ ಆ ಜಾಗೃತಿಯನ್ನ, ಯಾಕಂದ್ರೆ ಬಯಕೆ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ಬಯಕೆಗಳು ಶಾಸ್ತ್ರದ ಚೌಕಟ್ಟಿನಲ್ಲಿ ಅನುಭವಿಸ್ಲಿಕ್ಕೆ ಹೇಳಿದ ಬಯಕೆಗಳು ಎಂದೂ ಕೂಡ ವ್ಯರ್ಥ ಅಲ್ಲ. ಅದು ಯಾವತ್ತೂ ಕೂಡ ಅತ್ಯಂತ ಸಹಜವಾದದ್ದಾದ್ರಿಂದ ಅದಕ್ಕೆ ಯಾವತ್ತೂ ಕೂಡ ಯಾರು ನಿಗ್ರಹದ ಸ್ಥಾನವನ್ನ ಹೇಳಲಿಲ್ಲ. ಅಹಮೇವ ಕಾಮ ಅಸ್ಮಿ, ನಾನು ಆ ಬಯಕೆ ಹುಟ್ಟಿಸೋನು, ನಾನೇ ಆ ಬಯಕೆಯಲ್ಲಿ ನಿಂತವನು. ಆದ್ರೆ ಅದು ಎಂಥ ಬಯಕೆ ಆಗಿರ್ಬೇಕು ಅಂದ್ರೆ ಧರ್ಮ ಅವಿರುದ್ಧವಾದದ್ದಾಗಿರ್ಬೇಕು, ಶಾಸ್ತ್ರಕ್ಕೆ ವಿರುದ್ಧವಾದದ್ದಾಗಿರ್ಬಾರದು. ಅಂತಹ ಕಾಮ ಓ ಭರತರ್ಷಭ, ಭರತೇಶು ಋಷಭ ಇವ, ಭರತಗಳಲ್ಲಿ ಗೂಳಿಯಂತೆ ಇರುವವನೇ, ಅಂದ್ರೆ ಶ್ರೇಷ್ಠ ಅನ್ನುವ ಹಿನ್ನೆಲೆಯಲ್ಲಿ ಆ ಶಬ್ದವನ್ನು ಬಳಸ್ತಾರೆ. ಅರ್ಥ ಶ್ರೇಷ್ಠ ಅಲ್ಲದೆ ಹೋದ್ರು ಶ್ರೇಷ್ಠತೆ ಅನ್ನೋದು ಅದರಿಂದ ದ್ಯೋತನಗೊಳ್ಳುವಂತಹ ಶಬ್ದ. ರಸೋಹಮಿತಿ ವಿಜ್ಞಾನಂ ಅಬಾಧಯೋಪಿ ತಥೇವ. ಅಪ್ ನೀರು ಕೂಡ ಅವನಿಂದಲೇ ಹುಟ್ಟಿ ಬಂದದ್ದು, ರಸವು ಕೂಡ ಅದರ ಒಳಗಿನ ವಿಜ್ಞಾನ, ಅಂದ್ರೆ ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಹಿಂದೆ ನಾನು ಸಾಮಾನ್ಯ ತಿಳುವಳಿಕೆಯನ್ನು ಹೇಳಿ, ಯಾವ್ದು ಯಜ್ಞಾತ್ವ ಮೋಕ್ಷಸೇ ಶುಭಾತ್, ಯಾವುದನ್ನ ತಿಳಿದ್ರೆ ಮತ್ತೆ ಅಶುಭದ ಸಂಪರ್ಕ ನಮಗುಂಟಾಗದೆ ಅದರ ಎಲ್ಲ ದೋಷಗಳು ಕೂಡ ಪರಿಹಾರ ಆಗುವ ನಿಟ್ಟಿನಲ್ಲಿ ಬದುಕು ಬೆಳ್ಳಂ ಬೆಳಕಾಗುತ್ತೋ ಅಂಥದ್ದನ್ನ ಹೇಳ್ತೇನೆ ಅಂತ ಹೇಳಿದ್ದ. ಹಾಗಾಗಿ ಅಬಾದಯ, ಅಪ್ ಆದಯ ಅಬಾದಯ, ಅದು ಬಲ ಯಾವುದು? ರಸೋಹಮಪ್ಸುಕೋಂತೆಯ ಪ್ರಭಾಸ್ಮಿ ಶಶಿಶೂರ್ಯಯೋ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ ತೇಜಸ್ವಿನಾಮಹಂ, ಏನೆಲ್ಲ ಹಿಂದೆ ಆದಿ ಶಬ್ದದಿಂದ ಭಗವಂತ ಶಬ್ದವಾಗಿ ರಸವಾಗಿ ಗಂಧವಾಗಿ ಕಾಣ್ತೇನೆ ಅಂತ ಹೇಳಿದ್ನೋ ಅದೆಲ್ಲ ಕೂಡ ಅವನಿಂದಲೇನೆ, ಭೂತಗಳು ಅವನಿಂದಲೇನೆ, ತನ್ಮಾತ್ರೆಗಳು ಕೂಡ ತತಃ ಏವ ಅವನಿಂದಲೇನೆ. ತಥಾಪಿ ರಸಾದಿ ಸ್ವಭಾವಾನಂ ಸಾರಾಣಾಂತ ಸ್ವಭಾವತ್ವೇ ಸಾರತ್ವೇ ವಿಶೇಷತೋಪಿ ಸ ಏವ ನಿಯಾಮಕಃ. ವಸ್ತುತಃ ಅದು ಇರುವುದು ನೀರಿನಲ್ಲೇ, ರಸ ಅನ್ನೋದು, ಶಬ್ದ ಅನ್ನೋದು ಇರುವುದು ಆಕಾಶದಲ್ಲೇ, ಗಂಧ ಅನ್ನೋದು ಭೂಮಿಯಲ್ಲೇ, ಇರುವುದಲ್ಲೇ ತತಃ ಏವ. ಆದ್ರೆ ಅದನ್ನ ನಿಯಮಿಸಿ ನಮಗೆ ಪ್ರಕಟಪಡಿಸುವ ಅದರ ಸ್ವಭಾವ, ಅದರ ಮುಖ್ಯ ಸಾರ, ಸಾರಾಣಾಂತ ಸ್ವಭಾವತ್ವೇ ಸಾರತ್ವೇ ಚ ವಿಶೇಷತಃ. ರಸಾದಿ ಸ್ವಭಾವಗಳು ಅದರ ಎಸೆನ್ಸ್, ಅದು ಗೊತ್ತಾದ್ರೆ ಮಾತ್ರ ಆ ವಸ್ತುವಿನ ಅಸ್ತಿತ್ವಕ್ಕೆ ಅರ್ಥ. ರಸ ಗೊತ್ತಾಗದೇ ಇದ್ರೆ ನೀರಿನ ಬೆಲೆನೇ ಗೊತ್ತಾಗುದಿಲ್ಲ. ಸುಮ್ನೆ ಗಂಟ್ಲಲ್ಲಿ ಹಾಕೊಂಡು ಒಂಚೂರು ತೃಷ ಪರಿಹಾರ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾ ಇದೆ, ಕುಡಿದ್ರು ಏನು ತೃಷನೇ ಪರಿಹಾರ ಆಗ್ತಾ ಇಲ್ಲ ಅಂತ ಅನಿಸೋ ಕೆಲವೊಮ್ಮೆ ಪ್ರಸಂಗಗಳು ಬರ್ತವೆ. ಹಾಗಾದ್ರೆ ನಮ್ಗೆ ನೀರು ಕುಡಿದಿದ್ದರ ಸಂತೋಷವೇ ಇಲ್ಲ. ಆದ್ರೆ ಆ ರಸದ ಅಭಿವ್ಯಕ್ತಿಗೆ ಕಾರಣವಾಗಿ ನಿಯಾಮಕನಾಗಿ ಭಗವಂತ ನಡ್ಕೊಳ್ತಾನೆ ಅನ್ನೋದು ಅದರ ವಿಶೇಷತೆ. ನತು ಅಬಾಧಿ ನಿಯಮ ಅನುಬದ್ಧ ರಸಾದಿ ರಸಾದಿ ತತ್ ಸಾರತ್ವಾತ್ ಇತಿ ಸಾರತ್ವಾದಿ
ಚೇತ್ ದರ್ಶಯತಿ ಅಪ್ಸುರಸಃ ಇತ್ಯಾದಿ ವಿಶೇಷ ಶಬ್ದೈಃ. ಯಾಕೆ ಅವನು ರಸೋಹಂಸ ಕೌಂತೆಯ ಅಂತ ಶಬ್ದವನ್ನ ಬಿಡಿಸಿ ಹೇಳಿದ್ದು ಅಂದ್ರೆ, ನೀರಿದೆ ಅಂದ್ರೆ ಅಲ್ಲಿ ರಸ ಇರ್ಲೇಬೇಕು. ಅದು ಅದರದ್ದೇ ಸಾರ ಮತ್ತು ಅದರದ್ದೇ ಅವಿನಾಭಾವವಾಗಿ ಇರುವಂತದ್ದು. ಇದೆ ಸರಿ, ಈಗ ಬ್ಯಾಂಕಿನಲ್ಲಿ ದುಡ್ಡಿದೆ ಸರಿ, ಆದ್ರೆ ತೆಗೆದುಕೊಡೋನೊಬ್ಬ ಬೇಕಲ್ವಾ? ಯಾರ್ಯಾರು ಎಲ್ಲ ತೆಗಿಲಿಕ್ಕೆ ಆಗಲ್ವಲ್ಲ. ಯಾರಿಗೆ ಒಳಗೆ ಪರ್ಮಿಷನ್ ಇದೆಯೋ ದುಡ್ಡು ತೆಕ್ಕೊಡ್ಲಿಕ್ಕೆ ಅವನ್ ಮಾತ್ರ ಆ ಕೆಲಸ ಮಾಡ್ತಾನೆ. ಯಾರು ಇಲ್ಲ ಅಂದ್ರೆ ಆ ದುಡ್ಡಿದ್ರೂ ಕೂಡ ಅದನ್ನು ನಾವು ಬಳಸಿಕೊಳ್ಳಿಕ್ಕೆ ಆಗದೇ ಇರುವಂತಹ ದುಸ್ಥಿತಿಯಿಂದ ಅದು ಇರುತ್ತಷ್ಟೇ. ಇದೆ ಅಂತ ಸಂತೋಷ ಪಡಬೇಕು ಹೊರತು ಇದ್ದದ್ರ ಅನುಭವ ಪಡಿಲಿಕ್ಕೆ ಆಗುದಿಲ್ಲ. ನಾವೆಲ್ಲ ಗ್ರಾಹಕರ ಹಾಗೆ ಬಂದು ನಿಂತಿದ್ದೇವೆ. ನಮಗೆ ರಸ ಬೇಕು, ನಮಗೆ ಶಬ್ದ ಬೇಕು, ನಮಗೆ ಗಂಧ ಬೇಕು, ನಮಗೆ ಪೃಥಿವಿಯಾದಿ ಸಮಸ್ತ ಪದಾರ್ಥಗಳ ಸುಖ ಬೇಕು ಅಂತ. ಅದು ನಮ್ಮ ಕರ್ಮದ ಪಾಲಿಗೆ ಯಾವುದಿದೆಯೋ ಅದನ್ನ ಕೊಡುವಂತದ್ದಿದೆ. ಕರ್ಮ ಅದು ಜಡ, ಅದು ಸ್ವತಂತ್ರವಾಗಿ. ಈಗ ನಮ್ಮ ಹತ್ರ ಅದು ಒಂದು ಕಾಯಿನ್ ಕೊಡ್ತಾರೆ, ನಿಮ್ಮ ದುಡ್ಡು ಟೋಕನ್ ಅಂತ ಹೇಳ್ತೇವೆ ನಾವು. ಆ ಟೋಕನ್ ಕೊಟ್ಟಾಗ ಬರೀ ಆ ಟೋಕನ್ ಇದ್ರೆ ದುಡ್ಡು ಸಿಗಲ್ಲ. ಆ ಟೋಕನ್ ತಗೊಂಡು ಅದಕ್ಕೊಬ್ಬ ಇದು ಯಾವ ನಂಬರ್ ಇದ್ದು, ಎಷ್ಟು ದುಡ್ಡಿದೆ ಇವನ ಹತ್ರಲ್ಲಿ, ಇವನೇನು ಎಷ್ಟು ಅಪ್ಲೈ ಮಾಡಿದ್ದಾನೆ, ಇವನ ಡೆಪಾಸಿಟ್ ಎಷ್ಟಿದೆ, ಅದಕ್ಕೆ ಸರಿಯಾಗಿ ಅವ್ನು ಕೇಳ್ಬಹುದಾ, ಕೇಳಿದ್ರೆ ಅವನು ಕರೆಕ್ಟ್ ಆಗಿ ಲೀಗಲ್ ಆಗಿದೆಯಾ ಅಂತ ನೋಡಿ ಅವನು ಅದನ್ನ ಪಾಸ್ ಮಾಡಿ ಕೊಡ್ತಾನೆ. ಕೆಲವೊಂದ್ಸರ್ತಿ ಕೇಳ್ತಾರೆ, ಆದ್ರೆ ಅಲ್ಲಿ ದುಡ್ಡೇ ಅಷ್ಟು ಇರುವುದಿಲ್ಲ. ಹಾಗೆ ಹೇಳ್ತಾರೆ, ನಿಮ್ಮದ್ರೆ ಅಕೌಂಟ್ ಅಲ್ಲಿ ಅಷ್ಟು ಇಲ್ಲ, ಅದರಿಂದಾಗಿ ನೀವು ತಗೊಳ್ಲಿಕ್ಕೆ ಆಗಲ್ಲ. ಹಾಗೆ ನಾವು ಏನೇನೋ ಅಪೇಕ್ಷೆ ಪಡ್ತೇವೆ, ಆದ್ರೆ ನಮ್ಮ ಡೆಪಾಸಿಟ್ ಅಲ್ಲಿ ದುಡ್ಡೇ ಇಲ್ಲ ಅಂದಾಗ ನಾವು ಅದನ್ನು ಕ್ಯಾಶ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೇಗೋ ಹಾಗೆ ಒಳಗೆ ನೀರಿನಲ್ಲಿ ರಸ ಇದ್ರು ನಮ್ಮ ಪಡೆಯುವ ಭೋಗದ ಅಕೌಂಟ್ ಅಲ್ಲಿ ರಸ ಸ್ವೀಕಾರದ ಇನ್ನೊಬ್ರು ಕೇಳಿದ್ರೆ ಕೊಡ್ತಾರೆ, ಅವ್ರದ್ದು ಡೆಪಾಸಿಟ್ ಇದೆ ಅವ್ರು ಕೊಡ್ತಾರೆ. ಹಾಗೇನೆ ಭೋಗಷ್ಟ ವಿಶೇಷತಃ ರಸಾದೇಹ ಇತಿ, ಅದರ ನೀರಿನ ನಿಜವಾದ ಸುಖ ಎಲ್ಲಿ ಉಂಟಾಗುವುದು? ರಸದಲ್ಲೇ. ಹಾಗಾಗಿ ಉಪಾಸನಾರ್ಥಂಚ, ಮತ್ತೆ ಯಾಕೆ ಈ ರಸೋಹಮಪ್ಸು ಅಂತ ಹೇಳಿಕೊಂಡದ್ದು ಅಂದ್ರೆ, ಭಗವಂತನನ್ನು ನೀರಿನಲ್ಲಿ ರಸ ಅಂತ ಚಿಂತಿಸಿ ನಾವು ಅದನ್ನ ಅನುಸಂಧಾನ ಮಾಡಬೇಕು. ಗೀತಾಕಲ್ಪದಲ್ಲಿ ಅದರ ವಿಶೇಷವನ್ನು ಹೇಳಿದ್ದಾರೆ. ರಸಾದೀನಾಂ ರಸಾದಿತ್ವೇ ಸ್ವಭಾವತ್ವೇವ ಸ್ವಭಾವತ್ವೇ ತಥೈವ ಚ ಸಾರತ್ವೇ ಸರ್ವಧರ್ಮೇಷು ವಿಶೇಷೇಣಾಪಿ ಕಾರಣಂ ಸಾರಭೋಕ್ತಾ ಚ ಸರ್ವತ್ರ ಯತೋತೋ ಜಗದೀಶ್ವರಃ. ರಸಾದಿಗಳಲ್ಲಿ ರಸಾದಿತ್ವ, ರಸಾದಿತ್ವ ಅಂದ್ರೆ ರಸ ಅನ್ನುವ ವಸ್ತುವಿನಲ್ಲಿರುವ ಸಾಮಾನ್ಯ ಗುಣ ರಸತ್ವ ಅಂತ ಕರಿತೇವೆ, ಅಥವಾ ಗಂಧತ್ವ, ಗಂಧದಲ್ಲಿರುವ ಒಂದು ವಿಶೇಷ ಗುಣ. ಅದು ಗಂಧಕ್ಕಿಂತ ಬೇರೆ ಅಲ್ಲ, ಗಂಧವೇ. ಆದ್ರೆ ಅದನ್ನ ಅರ್ಥ ಮಾಡಿಸ್ಲಿಕ್ಕಾಗುವಾಗ ಇದರಲ್ಲಿ ಹಸುವಿನ ಗುಣ ಇಲ್ಲ ಆದ್ರಿಂದಾಗಿ ಇದು ಹಸು ಅಲ್ಲ, ಇದರಲ್ಲಿ ತುಪ್ಪದ ಗುಣಗಳಿಲ್ಲ ಆದ್ರಿಂದಾಗಿ ಇದು ತುಪ್ಪ ಅಲ್ಲ. ರಸದ ಧರ್ಮ ಏನು? ರಸತ್ವ. ಗಂಧದ ಧರ್ಮ ಏನು? ಗಂಧತ್ವ. ಅಂದ್ರೆ ಗಂಧತ್ವ ಅನ್ನುವ ಗುಣ ಇದ್ರೆ, ಧರ್ಮ ಇದ್ರೆ, ಆವಾಗ ಭೂಮಿ ನಮಗೆ ಗುರುತಿಸ್ಲಿಕ್ಕೆ ಓ ಇದು ಭೂ ಸ್ಪರ್ಶವಾಗಿದೆ. ಸಾರತ್ವೇ ಸರ್ವಧರ್ಮೇಶು, ಎಲ್ಲ ಧರ್ಮಗಳಲ್ಲಿಯೂ ಅಂದ್ರೆ ಎಲ್ಲಾ ತರದ ವಸ್ತುಗಳಲ್ಲಿಯೂ ಅದರದ್ದೇ ಆದ ಒಂದು ವಿಶೇಷ ಧರ್ಮ ಇದೆ. ಅದೇ ಕಾರಣ ನಮ್ಗೆ ಆ ವಸ್ತು ಗೊತ್ತಾಗ್ಲಿಕ್ಕೆ. ಆದ್ರೆ ಆ ರಸವನ್ನ ಭೋಗಿಸುವವನು, ಆ ಗಂಧವನ್ನು ಸ್ವೀಕರಿಸುವವನು ಎಲ್ಲ ಕಡೆ ಅವನೇ ಇದ್ದಾನೆ. ಆದ್ರಿಂದಾಗಿ ಅವನೇ ಅದರ ಗುಣವನ್ನ ನಮಗೆ ಧರ್ಮವನ್ನ ತೆರೆದು ತೋರಿಸ್ಬೇಕಾದ್ರಿಂದಾಗಿ, ಯಾಕಂದ್ರೆ ಅವನು ಜಗದೀಶ್ವರ. ರಸಾದಿಮಾನಿನಾಂ ದೇಹೇ ಸರ್ವತ್ರ ವ್ಯವಸ್ಥಿತ. ನಾವೆಲ್ಲ ರಸ ಕುಡಿದು ಅರ್ಥ ಮಾಡಿಕೊಳ್ಳುವವರು, ನಮಗೆ ರುಚಿ ಗೊತ್ತಾಗುವುದು ಅಂತ ನಾವೇನ್ ಅನ್ಕೊಂಡು ಕೂತಿದೀವಿ. ನಮಗೆ ಗೊತ್ತಾಗಿದ್ದು ಅವನೇ ಒಳಗೆ ಇದ್ದು ವ್ಯವಸ್ಥೆ ಮಾಡಿ ಕೊಟ್ಟದ್ರಿಂದ ವ್ಯವಸ್ಥಿತ, ಅವನ್ ತೋರಿಸಿದ್ರಿಂದ ಇದೆ. ಅಬಾಧಯ ಪಾರ್ಷದ ಧ್ಯೇಯ ಸ ಜ್ಞಾನಿನಾಂ ಹರಿ. ಅಪ್ ಮೊದಲಾದ ಅನೇಕ, ಈಗ ಅಪು ಅಂತಂದ್ರೆ ಈಗ ವರುಣ ಮೊದಲಾದ ಪಾರ್ಶ್ವದ ದೇವತೆಗಳು
ಭಗವಂತನ ಪಕ್ಕದಲ್ಲೇ ಇದ್ದಾರೆ ಅಂತ ನಾವು ಧ್ಯಾನ ಮಾಡಬೇಕು. ಅವರಲ್ಲಿ ನಿಂತು ನಿಯಮನ ಮಾಡಿ ನಮಗೆ ರಸದ ಅನುಭವವನ್ನು ಕೊಡುವವನು ಭಗವಂತನೇ. ಅದರಿಂದಾಗಿ ಸಹ ಜ್ಞಾನಿನಾಂ ಧ್ಯೇಯ ಹರಿಹಿ ಕಿಮಿತಿ ಅಬಾಧೇಯ ಪಾರ್ಷದಾಹ ರಸಾದಿ ಸಂಪತ್ಯ ಅನ್ಯೇಷಾಂ ವಾಸುದೇವೋ ಜಗತ್ಪತಿ. ರಸಾದಿ ಸಂಪತ್ಯ ರಸಾದಿಗಳ ಸಂಪತ್ತು ಅನ್ನೋದು ಗೊತ್ತಾಗುವುದು ಅವನಿಂದಲೇನೆ. ಉಳಿದವರಿಗೆ ರಸಾದಿ ಸಂಪತ್ತು ಅರ್ಥ ಆಗುವುದು ಅವನಿಂದಲೇನೆ. ಯಾಕಂದ್ರೆ ವಾಸುದೇವೋ ಜಗತ್ಪತಿ, ವಾಸುದೇವನೇ ಈ ಪ್ರತಿಯೊಂದು ವಸ್ತುವಿನ ಒಡೆಯನಾಗಿದ್ದಾನೆ. ಪರಮಾತ್ಮನಿಗೆ ಈ ರಸಾದಿ ಸಂಪತ್ತಿನ ಭೋಗದ ಅಪೇಕ್ಷೆ ಇಲ್ಲ. ಆದ್ರೆ ನಮಗೆ ಭೋಗದ ಅನುಭವ ಬರಬೇಕಾದ್ರೆ ಅವನು ನಮ್ಮೊಳಗೆ ನಿಂತು ರಸವನ್ನ ಸ್ವೀಕರಿಸಿದಂತೆ ಅದನ್ನ ನಮಗೆ ಅನುಭವಕ್ಕೆ ಬರುವಂತೆ ಮಾಡ್ಲಿಕ್ಕೋಸ್ಕರ ಸ್ವೀಕಾರ ಮಾಡಬೇಕು. ಅವನಿಗೆ ಬೇಕಾಗಿಲ್ಲ, ಆದ್ರೆ ನಮ್ಗೆ ಬೇಕು. ಅದಕ್ಕೋಸ್ಕರ ಅವನು ಸ್ವೀಕರಿಸಿದಂತೆ ಮಾಡಿದಾಗ ನಮ್ಗೆ ಅನುಭವಕ್ಕೆ ಬರುತ್ತೆ. ಸ್ವಭಾವೋ ಜೀವ ಏವಚ, ಯಾವುದೆಲ್ಲ ಅವನ ವಶದಲ್ಲಿದೆ ಅಂದ್ರೆ ಇದು ಎಲ್ಲಿಂದ ಗೊತ್ತಾಯ್ತು ನಿಮಗೆ? ಆ ವಸ್ತುವಿನ ಸ್ವಭಾವವು ಕೂಡ ಅವನಲ್ಲೇ ಇದೆ ಎಂದು. ಸ್ವಭಾವೋ ಜೀವ ಏವಚ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಎಲ್ಲ ತರದ ಗುಣಗಳು ಕೂಡ ಧರ್ಮಗಳು ಕೂಡ ಅವನಿಂದಲೇ ನಿಯಮ್ಯವಾಗಿದೆ. ಅವನು ನಿಯಾಮಕ ಹೊರತು ಅಭಿಮಾನಿ ಅಲ್ಲ. ನಿಯಂತ್ರಿಸ್ತಾನೆ ಹೊರತು ಅದು ನನ್ನ ಕಾರ್ಯಭಾರಕ್ಕೆ ಸಂಬಂಧಪಟ್ಟ ಕೆಲಸ, ಅಂದ್ರೆ ನನ್ನ ಕಾರ್ಯಭಾರಕ್ಕೆ ಸಂಬಂಧಪಟ್ಟ ವಿಷಯ ಅಂತ ಅದರ ಮೇಲೆ ತನ್ನ ಯಾವುದೇ ಛಾಪನ್ನು ಮೂಡಿಸ್ಲಿಕ್ಕೆ ಭಗವಂತ ಹೋಗುದಿಲ್ಲ. ಅದನ್ನ ಆಯಾ ದೇವತೆಗಳ ಜವಾಬ್ದಾರಿ ಅವರಿಗೆ ಬಿಟ್ಟಿರ್ತಾನೆ. ಅವರಲ್ಲಿ ನಿಂತು ತಾನೇ ಕೆಲಸ ಮಾಡ್ತಾನೆ ಅಷ್ಟೇ. ಸರ್ವಸ್ವಭಾವೋ ನಿಯತಃ ತೇನೇವ ಕಿಮುತ ಅಪರಂ. ಎಲ್ಲ ಸ್ವಭಾವ ಕೂಡ ಅವನಿಂದಲೇನೆ ನಿಯತ. ಕಿಮುತ ಅಪರಂ, ಸ್ವಭಾವವೇ ಅವನ ವಶದಲ್ಲಿ ಇದೆ ಅಂದ್ಮೇಲೆ ಎಲ್ಲದರ ಬೇರು ಇರುವುದು ಅದರ ಸ್ವಭಾವದಲ್ಲಿ. ಸ್ವಭಾವ ಬಂದ್ಮೇಲೆ ಕಿಮುತ ಅಪರಂ, ಇನ್ನು ಉಳಿದದ್ದೇನನ್ನು ಹೇಳಬೇಕು? ಸ್ವಭಾವದಿಂದಲೇ ಜಗತ್ತು. ಸ್ವಭಾವಸ್ತು ಪ್ರವರ್ತತೆ, ಒಳಗಿನಿಂದ ಜಗತ್ತಿನ ಎಲ್ಲಾ ಚಟುವಟಿಕೆಗಳು ನಡೆಯುವುದು ಅದರ ಸ್ವಭಾವದಿಂದ. ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ನ ತದತ್ತಿ ವಿನಾ, ಅವನಿಲ್ಲದೆ ಯಾವ ಚಟುವಟಿಕೆಗಳು ಕೂಡ ಉಂಟಾಗುವುದಿಲ್ಲ. ಮಯಾ ಭೂತಂ ಚರಾಚರಂ, ಮಯಾ ವಿನಾ ನ ತದಸ್ತಿ ಚರಾಚರಂ ನಾಸ್ತಿ ತದ್ಭೂತಂ ನಾಸ್ತಿ. ನಾನಿಲ್ಲದೆ ಜಗತ್ತಿನ ಯಾವ ಸಂಗತಿಗಳೂ ಇಲ್ಲ. ಧರ್ಮ ವಿರುದ್ಧ ಭೂತೇಶು ಕಾಮೋಸ್ಮಿ ಕಾಮರಾಗ ವಿವರ್ಜಿತಂ. ಇದೆಲ್ಲವೂ ಕೂಡ ಭಗವಂತನನ್ನ ಕಾಮ ಚಿಂತನೆ ಮಾಡುವಾಗ ಧರ್ಮಾವಿರುದ್ಧವಾದ ಕಾಮ ನೀನು, ಕಾಮರಾಗ ವಿವರ್ಜಿತವಾದ ಬಲ ನೀನು ಅಂತ ದೇವರನ್ನು ಚಿಂತಿಸುವುದು. ಅಂದ್ರೆ ನಮ್ಮಲ್ಲಿ ಸ್ವಭಾವ ಇದೆ ಅಂದ್ರೆ ಕೆಟ್ಟ ಸ್ವಭಾವವು ಅವನೇ, ಒಳ್ಳೆ ಸ್ವಭಾವವು ಅವನೇ ಅಂತ ಆ ಅಭಿಪ್ರಾಯ ಅಲ್ಲ ಅಂತ ತಿಳಿಸುವುದಕ್ಕೋಸ್ಕರ ಅದನ್ನು ನಿಯಮನ ಮಾಡಿ ಹೇಳ್ತಾ ಇದ್ದಾರೆ. ಗೀತಾ ಕಲ್ಪದಲ್ಲೂ ಇದೇ ಮಾತನ್ನ ನಿರೂಪಣೆ ಮಾಡಿ, ಧರ್ಮಾವಿರುದ್ಧೋ ಕಾಮೋಸೌ ಉಪಾಸ್ಯ ಕಾಮಮಿಚ್ಛತ ವಿಹೀನೇ ಕಾಮರಾಗಾದೇಹೆ ಬಲೇ ಚ ಬಲಮಿಚ್ಛತ. ಧರ್ಮಾವಿರುದ್ಧ ಕಾಮನಾಗಿ ಭಗವಂತನನ್ನು ಉಪಾಸನೆ ಮಾಡಬೇಕು. ಏನೇ ಬಯಕೆ ಇದ್ರೂ ಕೂಡ ಧರ್ಮ ಅವಿರುದ್ಧವಾದ ಕಾಮಗಳನ್ನ ಕೊಡು, ಧರ್ಮಕ್ಕೆ ಹೊಂದದ ಕಾಮನೆಗಳನ್ನ ದೂರ ಮಾಡು ಅಂತ ದೇವರ ಹತ್ರ ಕೇಳ್ಬೇಕು. ನ್ಯಾಯವಾಗಿ ಪ್ರಪಂಚದಲ್ಲಿ ಎಲ್ಲರ ಮುಂದೆ ತಲೆ ಎತ್ತಿ ಅದನ್ನ ಭೋಗಿಸುವ, ಅದನ್ನ ಸ್ವೀಕರಿಸಿಯೂ ಕೂಡ ಎಂದು ದೋಷಕ್ಕೆ ಒಳಗಾಗದ ರೀತಿಯ ಅನುಗ್ರಹವನ್ನು ಮಾಡು ಅಂತ ದೇವರ ಹತ್ರ ಉಪಾಸನೆ ಮಾಡಬೇಕು. ಹಾಗೂ ಉಪಾಸನೆ ಮಾಡಿದಾಗ ನಮ್ಗೆ ದೋಷಯುಕ್ತವಾದ ಕಾಮನೆಗಳು ಭೋಗಕ್ಕೂ ಹತ್ರ ಬರುವುದಿಲ್ಲ, ಅದರ ಆಸೆಗಳು ಹುಟ್ಟುವುದಿಲ್ಲ. ವಿಹೀನೇ ಕಾಮರಾಗಾದೇಹೆ, ಬಯಕೆಗಳು ಒಳ್ಳೆ ಅಂದ್ರೆ ಅದರ ಅಟ್ಯಾಚ್ಮೆಂಟು ಅದು ವಿಹೀನವಾದಾಗಲೇ ಬಲ ಅನ್ನೋದು ನಾವ್ ಹೇಳ್ತೇವಲ್ಲ, ಬಲ ಇದೆ ಆದ್ರೆ ವೀಕ್ನೆಸ್ ಇದೆ ಅವನ ಹತ್ರ.
ತಾಕತ್ತಿದೆ, ಆದ್ರೆ ಆ ವೀಕ್ನೆಸ್ ಅನ್ನು ಇಟ್ಕೊಂಡು ಆಟ ಆಡಿಸ್ತಾರೆ ಎಲ್ರು. ಅವ್ನು ವಾಪಸ್ ಹೊಡೆದ ಅಂದ್ರೆ ಇವ್ರು ಯಾರು ನಿಲ್ಲಲ್ಲ. ಆದ್ರೆ ಅವನದ್ದು ಏನೋ ಒಂದು ವೀಕ್ನೆಸ್ ಇಟ್ಕೊಂಡಿದ್ದಾರೆ, ಹಾಗಾಗಿ ಅವನಿಗೆ ಬಲ ಇದ್ರೂ ಕೂಡ ಅದನ್ನ ಉಪಯೋಗಿಸ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತೀವಲ್ಲ, ಅದು ಇದೆ ಕಾಮರಾಗ ವಿವರ್ಜಿತವಾದ ಬಲ. ಧ್ಯಾತಸ್ತತ್ರ ತ್ವನಿಚ್ಛದ್ಭಿಃ ಜ್ಞಾನಮೇವ ದದಾತಿ ಸ ತತ್ರ ಅನಿಚ್ಛದ್ಭಿಃ. ಏನೂ ಬಯಕೆ ಇಲ್ಲದೆ ಯಾರು ಧ್ಯಾತಃ, ಯಾರು ಧ್ಯಾನ ಮಾಡುವವನಿದ್ದಾನೋ ಅವನು ಜ್ಞಾನಮೇವ ದದಾತಿ ಸಹ, ಏನೂ ಬಯಸದವರಿಗೆ ಸಹ ಜ್ಞಾನಮೇವ ದದಾತಿ, ದೇವರನ್ನು ಧ್ಯಾನ ಮಾಡ್ತಾನೆ, ಆದ್ರೆ ತನಗೇನು ವ್ಯಕ್ತಿಗತವಾಗಿ ಬೇಕು ಅಂತ ಬಯಸುವುದಿಲ್ಲ. ಪರಮಾತ್ಮನನ್ನ ಧರ್ಮ ವಿರುದ್ಧ ಕಾಮ, ಕಾಮರಾಗ ವಿವರ್ಜಿತವಾದ ಬಲ ಅಂತ ಉಪಾಸನೆ ಮಾಡಿದವನಿಗೆ ಭಗವಂತ ಜ್ಞಾನವನ್ನೇ ಕೊಡ್ತಾನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪುಣ್ಯೋ ಗಂಧ ಇತಿ ಭೋಗಾಪೇಕ್ಷೆಯ, ಗಂಧ ಅನೇಕ ರೀತಿಯಾದದ್ದಿದೆ, ಆದ್ರೆ ಭಗವಂತನ ಭೋಗಕ್ಕೆ ಸಿಗುವಂತದ್ದು ಪುಣ್ಯವಾದ ಗಂಧ ಮಾತ್ರ. ತಥಾಚ ಶ್ರುತಿ ಪುಣ್ಯಮೇವಾಮುಂ ಗಚ್ಚತಿ ನ ಮೈ ದೇವಾನ್ ಪಾಪಂ ಗಚ್ಚತಿ. ದೇವತೆಗಳನ್ನ ಯಾವತ್ತೂ ಕೂಡ ಪುಣ್ಯನೇ ಆವರಿಸಿಕೊಳ್ಳುತ್ತೆ ಹೊರತು ಪಾಪ ಆವರಿಸಿಕೊಳ್ಳುವುದಿಲ್ಲ. ಯಾಕೆಂದ್ರೆ ಭಗವಂತನಿಗೆ ಶುಭೇನ ಕರ್ಮಣ ಶುಭಂ ಪಿಬತ್ಯಸೌ ನಿತ್ಯಂ ನಾ ಶುಭಂ ಸ ಹರಿ ಪಿಬೇತ್ ಅಂತ ಅನೇಕ ಮಾತುಗಳಲ್ಲಿ ದೇವರು ಪುಣ್ಯವನ್ನೇ ಸ್ವೀಕರಿಸ್ತಾನೆ ಹೊರತು ನಹವೈ ದೇವಾನ್ ಪಾಪಂ ಗಚ್ಚತಿ. ದೇವರನ್ನು ಮಾತ್ರ ಅಲ್ಲ, ದೇವತೆಗಳನ್ನು ಕೂಡ. ಅಂದ್ರೆ ಅವರವರ ಮಟ್ಟ ವ್ಯತ್ಯಾಸ ಇದೆ, ಭಗವಂತನಿಗೆ ಎಂದೂ ತಾಗಲ್ಲ, ಇವರಿಗೆ ಪಾಪ ಅಂಟುವುದಿಲ್ಲ, ಆದ್ರೆ ಪುಣ್ಯ ಹ್ರಾಸ ಆಗುತ್ತೆ. ಋತಂಪಿ ಬಂತೌ ಸುಕೃತಸ್ಯ ಲೋಕೆ, ಇದು ಭಗವಂತನ ಪರಿಚಯವನ್ನು ಕೊಡುವಾಗ ಹೇಳಿದ್ದು ಕಠೋಪನಿಷತ್ತಿನಲ್ಲಿ. ಅವ್ರ ಇತ್ಯಾದಿಕ ಅಂತ ಮುಗಿಸ್ಬಿಟ್ರು. ಅಂದ್ರೆ ಸಾಮಾನ್ಯ ಇದು ನಮ್ಗೆ ಅತ್ಯಂತ ಪರಿಚಿತವಾದ ನುಡಿ, ಆದ್ರಿಂದಾಗಿ ಅವರು ಅಂತ ವಿಷಯಗಳಿಗೆ ಎಲ್ಲಿಂದ ಅಂತ ಅದರ ಮೂಲ ಏನು ಅನ್ನೋದನ್ನ ಹೇಳಲಿಕ್ಕೆ ಹೋಗುದಿಲ್ಲ. ಋತಂಚ ಪುಣ್ಯಂ, ಋತ ಅಂದ್ರೆ ಏನು? ಅದು ಪುಣ್ಯವೇ, ಪುಣ್ಯದ ಇನ್ನೊಂದು ಮುಖ. ಋತಂ ಪಿಬಂತೌ ಅನ್ನುವಲ್ಲಿ ಪುಣ್ಯಂ ಪಿಬಂತೌ ಇತ್ಯರ್ಥ. ನೀವು ಅಲ್ಲಿ ಉದಾಹರಣೆ ಕೊಡುವಾಗ ಪುಣ್ಯ ಸ್ವೀಕಾರ ಮಾಡುತ್ತಾನೆ ಹೊರತು ಪಾಪ ಅಲ್ಲ ಅಂದ್ರಿ, ಅದಕ್ಕೆ ಕೋಟ್ ಮಾಡುವಾಗ ಋತಂಪಿ ಬಂತವ್ ಅಂದ್ರಿ. ಅಲ್ಲರಿ, ಋತಂಪಿ ಬಂತವ್ ಅಂತ ಹೇಳಿದ್ರೆ ನೀವು ಪುಣ್ಯದ ಬಗ್ಗೆ ಏನು ಹೇಳಲೋ ಹೇಳಿ, ಪುಣ್ಯವೇ. ಋತ ಅಂದ್ರೆ ಪುಣ್ಯವೇ. ಋತಂ ಸತ್ಯಂ ತಥಾ ಧರ್ಮ ಸುಕೃತಂ ತದಚಾಭಿಧೀಯತೆ. ಋತಂ, ಸತ್ಯಂ, ಧರ್ಮ, ಸುಕೃತಂ ಇವೆಲ್ಲವೂ ಕೂಡ ಸಮಾನಾರ್ಥಕವಾದ ಪದಗಳು. ಸುಕೃತಂಚಾಭಿಧೀಯತೆ, ಇವುಗಳಿಗೆಲ್ಲ ಸುಕೃತ ಅಂತಾನೆ ಹೆಸರಿರುವುದು. ಸುಕೃತ ಅಲ್ಲದೆ ಇದ್ರೆ ಅದು ಧರ್ಮ ಹೇಗಾಗ್ತಿತ್ತು? ಸುಕೃತ ಅಲ್ಲದೆ ಇದ್ರೆ ಅದು ಸತ್ಯ ಹೇಗಾದೀತು? ಸುಕೃತ ಅಂತ ಅಲ್ಲದೆ ಇದ್ರೆ ಅದು ಧರ್ಮ ಹೇಗಾದೀತು ಅಂತ ಋತಂಪಿ ಬಂತವು ಅನ್ನುವಲ್ಲಿರುವಂತದ್ದು ಭಗವಂತನದ್ದೇ ಪ್ರಾಮಾಣಿಕವಾದ ಗುಣವನ್ನ ಹೇಳುವ ಶಬ್ದ. ಮುಖ್ಯವಾಗಿ ಇದು ಸುಕೃತ ಅನ್ನೋದಕ್ಕೆ ಬೇರೆ ಅಭಿಧಾನದ ಕೋಶವನ್ನು ಕೊಟ್ಟರು. ಋತ, ಸತ್ಯ, ಧರ್ಮ, ಸುಕೃತ ಇದೆಲ್ಲ ಸಮಾನಾರ್ಥಕ ಪದಗಳು. ಅಲ್ಲಿ ಮಾತ್ರ, ಎಲ್ಲ ಕಡೆ ಅಂತಲ್ಲ, ಕೆಲವು ಕಡೆ ಚೂರು ಬೇರೆ ಅರ್ಥ ಇರುತ್ತೆ. ಈ ಪ್ರಸಂಗದಲ್ಲಿ ಋತಂ ಅನ್ನುವಾಗ ಅದು ಧರ್ಮವೂ ಹೌದು, ಅದು ಪುಣ್ಯವೂ ಹೌದು. ರತಂತು ಮನಸೋ ಮಾನಸೋ ಧರ್ಮ ಸತ್ಯಂ ಸ್ಯಾತ್ ಸಪ್ರಯೋಗಗಃ. ಇನ್ನೊಂದು ಹೊಸ ವ್ಯಾಖ್ಯಾನ. ಋತಂ ತತ್ ಆತ್ಮವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾಕೃತಿ ಅಂತ ಒಂದ್ ಕಡೆ ಆಚಾರ್ಯ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಅರ್ಥದಿಂದ ಆ ಶಬ್ದವನ್ನ ವಿಸ್ತಾರಗೊಳಿಸಿದ್ರು. ಋತಂತು ಮಾನಸಂ, ಗೊತ್ತಿರುವುದು ಮಾನಸ. ಸತ್ಯಂ ತತ್ ಪ್ರಯೋಗ, ಅದೇ ಅರ್ಥ, ತತ್ಪೂರ್ವಿಕಾಕೃತಿ ಅನ್ನೋದನ್ನೇ ಇನ್ನೊಂದು ಭಾಷಾಬ್ದದಿಂದ ಹೇಳಿದ್ರು. ಪ್ರಯೋಗ ಅಂದ್ರೆ ಕ್ರಿಯಾರೂಪಕ್ ತರುದು. ಮನಸ್ಸಲ್ಲಿ ಗೊತ್ತಿರುವುದು ಸತ್ಯ ಅಂದ್ರೆ ಋತ. ಆ ಗೊತ್ತಿರುವ ಋತ ಬಾಯಲ್ಲಿ ಬಂದ್ರೆ, ನಡೆಯಲ್ಲಿ ತೋರಿದ್ರೆ, ಪ್ರಸಂಗದಲ್ಲಿ ಅಭ್ಯಾಸದಲ್ಲಿ ಕಂಡ್ರೆ ಅದು ಸತ್ಯ ಅಂತ ಆಗುತ್ತೆ. ಸತ್ಯದ ಡೆಫಿನೇಷನ್ ತುಂಬಾ ಕಷ್ಟ ಅಂತ ತುಂಬಾ ಕಡೆ ಮತ್ತೆ ಮತ್ತೆ ಹೇಳ್ತಾ ಹೋಗ್ತಾರೆ. ಆದ್ರೂ ಒಂದು ಸಾಮಾನ್ಯ ವಿಷಯ ಹೇಳ್ಬೇಕಲ್ಲ, ಎಲ್ಲವನ್ನು ಹೇಳಿಕ್ಕೆ ಆಗದೇ ಇದ್ರು
ಸ್ವಲ್ಪ ಹೇಳ್ಬೇಕಾದ ಅದರ ಧರ್ಮ. ಪ್ರವಿಕ್ತಾಹಾರತರ ಇವೈಷ ಭವತಿ ಅಸ್ಮಾತ್ ಶಬ್ದಾದಿರಾದಾತ್ಮನಃ ಶಾರೀರಾದಾತ್ಮನಃ ಅನ್ಯೋ ನಿರನ್ನೋಪಿ ಬಲೇನ ಭೂಯಾನ್. ಅದು ಮುಂದಿನ ಶ್ಲೋಕಕ್ಕೆ ಹೊಂದುವ ಮಾತು. ಶಾರೀರದ ವಿಷಯವನ್ನ ಹೇಳಿಕೊಂಡು ನಚಾತ್ರ ಜೀವ ಉಚ್ಯತೆ ಶಾರೀರಾದಾತ್ಮನಃ ಇತಿ ಭೇದಾಭಿಧಾನಾತ್. ಈ ಶರೀರದಲ್ಲಿರುವಂತಹ ಸ್ವಪ್ನಾದಿಶ್ಚ ಶಾರೀರ ಏವ ಶಾರೀರಸ್ತು ತ್ರಿಧಾ ಭಿನ್ನ ಜಾಗೃತ್ ಸ್ವಪ್ನ ಸುಷುಪ್ತ್ಯಾದಿಷು ಅವಸ್ಥಿತೇ ಇತಿ ವಚನಾತ್ ಗಾರುಡೆ ಅಸ್ಮಾತ್ ಇತಿ ಈಶ್ವರ ವ್ಯಾವೃತ್ತಾರ್ಥಂ. ನಮ್ಮಕ್ಕಿಂತ ಅಸ್ಮಾತ್ ಅನ್ನೋ ಶಬ್ದ ಯಾಕೆ ಬಂತು? ನಮ್ಮ ಹಾಗೆ ಅಲ್ಲ ಶಾರೀರ ಭಗವಂತನದ್ದು. ಭಗವಂತನದ್ದು ನಾವು ಯೋಚನೆ ಮಾಡೋದಕ್ಕಿಂತ ಮಿಗಿಲಾದದ್ದು. ಶಾರೀರವು ತಾವು ಬಹುಜ್ಞೇಯೋ ಜೀವಶ್ಚೇಶ್ವರಗಾಮಿನೋ ಅಸ್ಮಾತ್ ಅನ್ನುವ ಶಬ್ದ ಇತಿ ಈಶ್ವರ ವ್ಯಾವೃತ್ಯರ್ಥಂ. ಪ್ರವಿವಿಕ್ತ ಹಾರತರಃ ಏವ ಏಷಃ ಭವತಿ ಅಸ್ಮಾತ್ ಶರೀರಾತ್ ಆತ್ಮನಃ. ಅಸ್ಮಾತ್ ಶರೀರಾತ್ ಅಂತ ಹೇಳಿದ್ದು ಈಶ್ವರನ ವ್ಯಾವೃತ್ತಿ. ನಮ್ಮ ಶರೀರಕ್ಕಿಂತ ಬೇರೆಯದೇ ಆದ ರೀತಿಯ ಸ್ಥಿತಿ ಭಗವಂತನಿದ್ದೆ. ನಚಾತ್ರ ಜೀವ ಉಚ್ಯತೆ ಶರೀರಾತ್ ಆತ್ಮನಃ ಇತಿ ಭೇದಾಭಿಧಾನಾತ್. ಶರೀರಾತ್ ಆತ್ಮನಃ ಶರೀರಕ್ಕಿಂತ ಪರಮಾತ್ಮನ ಭೇದವನ್ನೇ ಹೇಳಿದನ್ನಾಗಿ ಇಲ್ಲಿ ಜೀವ ನಿಯಾಮಕ ಅಂತಲ್ಲ. ಸ್ವಪ್ನಾದಿಷ್ಟ ಶಾರೀರ, ಸ್ವಪ್ನವನ್ನು ಕೂಡ ನಿಯಂತ್ರಿಸುವ ಶಕ್ತಿ ಜೀವನಿಗೇನಿಲ್ಲ. ಅವನು ಸ್ವಪ್ನವನ್ನು ಕಾಣ್ತಾನೆ ಹೊರತು ಸ್ವಪ್ನವನ್ನು ಇಂಥದ್ದೇ ಬೇಕು ಅಂತ ಬಯಸಿ ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ಆದಾಗಿರುತ್ತೆ, ಆದ್ರೆ ಅದು ಅವನು ಕಂಟಿನ್ಯೂ ಮಾಡುದಲ್ಲ. ಕಂಟಿನ್ಯೂ ಆಗ್ಲಿಕ್ಕಿತ್ತು ಆಯ್ತಷ್ಟೇ. ಇನ್ನು ಮುಂದೋಗ್ಲಿ ನೆಕ್ಸ್ಟ್ ಪೇಜ್. ಸಂಹಿತಃ ಶಾರೀರ ಇತಿ ಸಂಹಿತಃ ಜೀವಾತ್ಮಾನೋ ಅಂತ ಬಂತಲ್ಲ. ಅನಾದಿ ಬಂಧನಸ್ತ್ವೇಕೋ ನಿತ್ಯ ಮುಕ್ತಸ್ತಥಾಪರಃ. ಅನಾದಿ ಬಂಧನ ಜೀವ ಒಬ್ಬ, ಅನಾದಿ ಬಂಧನ ಇನ್ನೊಬ್ಬ, ಅಪರಃ ನಿತ್ಯ ಮುಕ್ತ ತಥಾ. ಅಂದ್ರೆ ಜೀವ ಮತ್ತು ಪರಮಾತ್ಮ ಇಬ್ರು ಪರಸ್ಪರ ಭಿನ್ನ. ಹೆಂಗ್ ಗೊತ್ತಾಗುತ್ತೆ? ಶರೀರವು ತಾವು ಬಹುಜ್ಞೇಯೋ ನೀಯಶ್ಚೇಶ್ವರ ಸಂಹಿತಃ ಅಂತ ಅಸ್ಮಾತ್ ಅಂತ ಬಿಡಿಸಿ ಹೇಳಿದ್ರಿಂದ ಎರಡು ಬೇರೆ, ಜೀವನೇ ಬೇರೆ, ಪರಮಾತ್ಮನೇ ಬೇರೆ. ಇವು ಯಾವ ಕಾರಣಕ್ಕೂ ಹೇಗ್ ಮಾಡಿದ್ರು, ಎಂತಹ ಪರಿಸ್ಥಿತಿಯಲ್ಲಿ ನೋಡಿದ್ರು ಕೂಡ ಅದರಲ್ಲಿ ವೈವಿಧ್ಯವನ್ನ ಹೇಳಲಿಕ್ಕೆ ಬರುವುದಿಲ್ಲ, ಅಂದ್ರೆ ಸಾಮ್ಯವನ್ನ ಹೇಳಲಿಕ್ಕೆ ಬರುವುದಿಲ್ಲ. ಎಲ್ಲಾ ರೀತಿಯಿಂದಲೂ ಕೂಡ ಭಗವಂತನ ಅಸ್ತಿತ್ವವೇ ಅತ್ಯಂತ ವಿಶಿಷ್ಟವಾದದ್ದಾದ್ರಿಂದ ಅದು ಜೀವನಿಗಿಂತ ಅತ್ಯಂತ ಭಿನ್ನ, ಜೀವನಿಗಿಂತ ಅತ್ಯಂತ ವಿಶಿಷ್ಟ ಅದು. ಆದ್ರಿಂದ ಇತಿ ವಚನಾತ್ ನಾರದೀಯೇ ಅಂದ್ರೆ ಜೀವ ಮತ್ತು ಪರಮಾತ್ಮ ಪರಸ್ಪರ ಭಿನ್ನ ಅನ್ನೋದನ್ನ ನೂರಾರು ಕಡೆಗಳಲ್ಲಿ ಹೇಳಿದ್ದಾರೆ. ಅದಕ್ಕೆ ಒಂದು ಇಲ್ಲಿ ಕೊಟ್ಟದ್ದು ಅನಾದಿ ಬಂಧನ. ಜೀವ ಯಾವತ್ತಿನಿಂದ ಜಗತ್ತಿದೆಯೋ ಅವತ್ತಿನಿಂದನೇ ಅದು ಬಂಧಕವಾಗಿದೆ. ಅಂದ್ರೆ ಜಗತ್ತಿಗೆ ಬಂದ ತಕ್ಷಣವೇ ಅದಕ್ಕಿಂತ ಪೂರ್ವದಲ್ಲಿ ಒಂಥರದ ಬಂಧನ, ಅದಕ್ಕಿಂತ ಹೊರಗೆ ಬಂದಲ್ಲಿ ಇನ್ನೊಂದ್ ತರದ ಬಂಧನ. ನಿತ್ಯ ಮುಕ್ತ ತಥಾಪರಃ. ಆದ್ರೆ ಇನ್ನೊಬ್ಬ ಎಂದಿಗೂ ಯಾವ ರೀತಿಯಿಂದಲೂ ಯಾರಿಗೋಸ್ಕರನೂ ಆತ ಬಂಧಿತನಾಗಲಾರ. ಇದು ದೇವರಿಗೂ ಮತ್ತು ಜೀವನಿಗಿರುವ ಪರಸ್ಪರ ವಿರುದ್ಧವಾದ ಲಕ್ಷಣ. ಭೇದ ಶ್ರುತೇಶ್ಚ ಇಂಥದ್ದು ಇನ್ನು ಬೇಕಾದಷ್ಟು ಮಂತ್ರಗಳಿವೆ.
ಸತಿ ಗತ್ಯಂತರೇ ಪುರುಷ ಭೇದ ಏವ ಕಲ್ಪ್ಯ ನ ಅನವಸ್ಥಾ ಭೇದ ನ ತ್ವವಸ್ಥಾ ಭೇದ. ವ್ಯಕ್ತಿಗಳನ್ನೇ ಬೇರೆ ಹೇಳ್ಬೇಕು ಹೊರತು ಅಜ್ಞಾನ ಬಂದಾಗ ಅವನ್ ಜೀವ ಆಗ್ತಾನೆ, ಅಜ್ಞಾನ ಹೋದಾಗ ಅವನ್ ಮತ್ತೆ ಪರಮಾತ್ಮ ಆಗ್ತಾನೆ ಅಂತ ಹೀಗೆಲ್ಲ ಯಾವುದೋ ಒಂದು ಕಾಲದಲ್ಲಿ ಸ್ವಪ್ನದಲ್ಲಿ ಹಾಗಿದ್ದ, ಎಚ್ಚರದಲ್ಲಿ ಹೀಗಾದ, ಕನ್ನಿದ್ದೆಯಲ್ಲಿ ಕಳೆದೋದ ಅಂತ ಒಬ್ಬನನ್ನೇ ಮೂರು ಅವಸ್ಥೆಗಳಲ್ಲಿ ಇದ್ದಾನೆ ಅಂತ ಹೇಳ್ಬಾರ್ದು. ಒಬ್ಬನೇ ಅವನಿಗಿಂತ ಇನ್ನೊಬ್ಬ ಬೇರೆನೆ. ಅದು ನೀವು ಎರಡು ತರದ ವ್ಯಕ್ತಿಗಳನ್ನ ಹೇಳಿ ಅವರಿಬ್ಬರಲ್ಲಿರುವಂತಹ ಗುಣಗಳನ್ನೆಲ್ಲ ತೆಗೆದು ಕೇವಲ ಜೀವ ಸಾಮ್ಯವನ್ನು ಮಾತ್ರ ಇಟ್ಟುಕೊಂಡು ಅವರಿಬ್ಬರಿಗೆ ಐಕ್ಯ ಹೇಳ್ತಾ ಇದ್ದೇವೆ, ಉಳಿದದ್ದೆಲ್ಲ ಲೆಕ್ಕಕ್ಕಿಲ್ಲ, ಅದೆಲ್ಲ ಕಾಣುವಂಥದ್ದು, ಅದೆಲ್ಲ ಇರುವಂತದ್ದಲ್ಲ ಅಂತ ಹೀಗೆ ಶಬ್ದವನ್ನು ಹೇಳಿದ್ರೆ ಕಣ್ಣಿಗೆ ಕಂಡ ಸಂಗತಿ ನೇರವಾಗಿರುವುದನ್ನ ಇಲ್ಲ ಅಂತ ಹೇಳಿ ಯಾವೊಬ್ಬನನ್ನು ಕೂಡ ಫೂಲ್ ಮಾಡ್ಲಿಕ್ಕೆ ಆಗಲ್ಲ, ಫೂಲ್ ಮಾಡಬಾರ್ದು ಕೂಡ. ಆಹಚ ಪ್ರವಿವಿಕ್ತ ಭುಕ್ ಯಥೋ ಹಿ ಅಸ್ಮಾತ್ ಶರೀರಾತ್ ಪುರುಷೋತ್ತಮ ಅತೋ ಭೋಕ್ತಾ ಚ ಭುಕ್ತಾ ಚ ಸ್ಥೂಲ ಭೋಗಾತ್ ಸಯೇವತು ಇತಿ ಗೀತಾಕಲ್ಪೆ. ಪ್ರವಿವಿಕ್ತ ಭುಕ್ ಯಥೋ ಹಸ್ಮಾತ್, ಹುಡುಕಿ ಪ್ರತ್ಯೇಕವಾದ ವಿವೇಚನಾ ಸಹಿತವಾದಂತಹ ಭೋಗವನ್ನ ಯಾರು ಮಾಡ್ತಾನೋ ಈ ಶರೀರದಲ್ಲಿ ಅವನು ಪುರುಷೋತ್ತಮ. ಯಾಕಂದ್ರೆ ಈ ಶರೀರದಲ್ಲಿ ಇವನಿಗೆ ಯಾವುದನ್ನು ವಿಭಾಗ ಮಾಡಿ ಇದು ರಸದ ಭೋಗ, ಇದು ಗಂಧದ ಭೋಗ, ಇದು ಶಬ್ದದ ಭೋಗ, ಇದು ರೂಪದ ಭೋಗ ಅಂತ ಹೀಗೆ ವಿವೇಚನೆ ಮಾಡಿ ಪ್ರತ್ಯೇಕವಾಗಿ ಭೋಗ ಮಾಡ್ಲಿಕ್ಕೆ ಬರುವುದಿಲ್ಲ ಈ ಶರೀರದಲ್ಲಿರುವವನಿಗೆ. ಆದ್ರೆ ಪರಮಾತ್ಮನನ್ನು ಬೇರೆ ಬೇರೆಯಾಗಿ ಬೇರೆ ಬೇರೆ ಇಂದ್ರದಿಂದ ಅನುಭವಿಸಬೇಕಾದ ವಿಷಯಗಳನ್ನ ಕೊಟ್ಟು ತತ್ಕಾಲದಲ್ಲಿ ಪುರುಷೋತ್ತಮ ಅಂತ ಅನಿಸಿಕೊಂಡು ಅಥೋ ಭೋಕ್ತಾಚ ಭೋಕ್ತಾಚ ಸ್ಥೂಲ ಭೋಗಾತ್ ಸಯೇವತು, ಅವನು ಭೋಗ್ತಾನೋ ಅಭೋಗ್ತಾನೋ ಈಗ ಯಾವುದು ತಲೆಗೆ ಹೋಗ್ತಿಲ್ಲ. ಸ್ಥೂಲ ಭೇದ, ಎರಡು ಭೇದಗಳೇ ಇರುವುದರಿಂದ ಎರಡು ವಿಶಿಷ್ಟವಾದ ಭೋಗದ ಶರೀರಗಳೇ ಆದ್ರಿಂದ ಅಭೋಗನ ಅನುಭವಿಸುವವನೇ ಬೇರೆ, ಭೋಗ ಕೊಡುವವನೇ ಬೇರೆ. ಅವನು ನಮಗೆ ಕೊಟ್ಟು ಅನುಭವಿಸ್ಲಿಕ್ಕೆ ತಾನೊಂದ್ ಸರ್ತಿ ಸ್ವೀಕಾರ ಮಾಡ್ತಾನೆ. ಆದ್ರೆ ಸ್ಥೂಲ ಭೋಗ, ಅವನು ಯಾವತ್ತೂ ಕೂಡ ಸೂಕ್ಷ್ಮ ಭೋಗ ಹೊರತು ಸ್ಥೂಲ ಭೋಗ ಅಲ್ಲ. ಅವನು ನಿಜವಾಗಿ ಅಭೋಕ್ತ, ಏನು ತಿನ್ನಲ್ಲ, ಆದ್ರೆ ಅತ್ಯಂತ ಸೂಕ್ಷ್ಮವಾದದ್ದನ್ನ ಸ್ವೀಕರಿಸಿ ನಮಗೋಸ್ಕರ ಸ್ವೀಕರಿಸಿ ನಮಗೆ ಅದರ ಭಾವವನ್ನು ಕೊಡ್ತಾನೆ. ಆದ್ರಿಂದ ಅವನಿಗೆ ಅದನ್ನ ದೇಹೋಪಚಯ ಅಪಚಯ ಆಗುವುದಿಲ್ಲ. ಯಾಕಂದ್ರೆ ಅಂತದ್ದೆಲ್ಲ ಇನ್ನೇನು ವಿಶಿಷ್ಟವಾದ ಕಾರ್ಯಗಳಿಗೆ ಬಳಕೆ ಆಗುವುದಿದೆ. ಅದರದ್ದು ಯಾವುದೂ ಇಲ್ಲದೆ ನಿಜವಾದ ಅದರ ಸಾರ ಏನು ಅನ್ನೋದನ್ನ ಸ್ವೀಕರಿಸುವ ಶಕ್ತಿ ಆ ಶರೀರ ಗ್ರಹಣ ಮಾಡಿಕೊಂಡು ಬಂದಿರುವ ಸಹಜವಾದ ಜೀವಗಳಿಗೆ ಅನ್ನೋದು ಗೊತ್ತಾಗುತ್ತೆ. ಭೋಗ ಅನ್ನೋದು ಜೀವಕ್ಕೆ, ಆದ್ರೆ ಭೋಗಿಸುವಂತೆ ಮಾಡುವುದು ಅದರ ನಿಯಂತ್ರಕ ಶಕ್ತಿ ಪರಮಾತ್ಮನಾಗಿ ಇದ್ದಾನೆ. ಇದು ಗೀತಾಕಲ್ಪದಲ್ಲಿ ಬಂದ ಮಾತು. ಯೇ ಚೈವ ಸಾತ್ವಿಕ ಭಾವ ರಾಜಸಾಸ್ತಾಂಶ್ಚ ಮತ್ತೆ ವೇತ್ತಾನೇದ್ದಿ ನತ್ವಹಂ ತೇಷು ತೇ ಮಯಿ. ಈ ವಿವರವನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯ ಬುದ್ಧಿಯ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ತಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣ.